Hey guys, welcome back to my channel. I'm Navya from Just Filter Coffee. So finally keto part 2 ಅಥವಾ ನಾನು ಹೆಂಗೆ ವೆಯ್ಟ್ ಕಳ್ಕೊಂಡೆ ಅನ್ನೋ ಒಂದು ವಿಡಿಯೋದು ಪಾರ್ಟ್ 2 ಮಾಡ್ತಾ ಇದ್ದೀನಿ. ಆ ವಿಡಿಯೋದಲ್ಲಿ ನಿಮಗೆ ಕೀಟೋ ಬೇಸಿಕ್ಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೆ. ಈ ವಿಡಿಯೋದಲ್ಲಿ ಏನು ತಿನ್ಬೋದು, ಏನು ತಿನ್ನಬಾರ್ದು, ಮತ್ತೆ ಹೌ ಎಕ್ಸಾಕ್ಟ್ಲಿ ಇಟ್ ವರ್ಕ್ಸ್ ಅಂತ. ಸೊ ಈ ಕೀಟೋದು ಬಂದ್ಬಿಟ್ಟು ಒಂದಷ್ಟು ಸೀರಿಯಸ್ ಆಗುತ್ತೆ ಬಿಕಾಸ್ ಅದೊಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ ಅರ್ಥ ಮಾಡ್ಕೊಳ್ಳೋಕ್ಕೆ. ಸೊ ಆದಷ್ಟು ವಿಡಿಯೋಸ್ಗಳು ಲಿಂಕ್ಸ್ ಅಟ್ಯಾಚ್ ಮಾಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಮೇಕ್ ಶೂರ್ ಟು ಚೆಕ್. ಆ್ಯಂಡ್ ಕಮಿಂಗ್ ಟು ದಿಸ್, ನಿಮಗೆಲ್ಲ ಗೊತ್ತಿರೋ ಪ್ರಕಾರ ನಾನು ಕಂಬೈನಿಂಗ್ ಹೆಲ್ದಿ ಕೀಟೋ ಪ್ಲಸ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಪ್ಲಸ್ ಎಕ್ಸಸೈಸ್ ಈ ಮೂರು ಮಾಡಿ ನಾನು ವೆಯ್ಟ್ ಕಳ್ಕೊಂಡಿದ್ದು ಆಲ್ಮೋಸ್ಟ್ 13 kg. ಐ ಕೀಪ್ ಅಟ್ಯಾಚಿಂಗ್ ಫೋಟೋಸ್ ನೋಡ್ತಾ ಇರ್ರಿ. ಸೊ 13 kg ಕಳ್ಕೊಂಡೆ. ಸೊ ಇದ್ರದ್ದು ನೆಕ್ಸ್ಟ್ ಫರ್ದರ್ ಎಕ್ಸಾಕ್ಟ್ಲಿ ಕೀಟೋ ಬಗ್ಗೆ ಗೊತ್ತಾದ್ಮೇಲೆ ಏನು ಮಾಡಬೇಕು ಅನ್ನೋದನ್ನ ಇವತ್ತು ನಿಮ್ಮ ಹತ್ರ ಎಕ್ಸ್ಪ್ಲೈನ್ ಮಾಡ್ಕೊತೀನಿ. ಮೊದಲನೇದಾಗಿ ಆದಷ್ಟು ಊಟ ತಿಂದಲೇ ಲಾಂಗರ್ ಟೈಮ್ನ ತಳ್ಳಕ್ಕೆ ಟ್ರೈ ಮಾಡಿ. ಅಂದರೆ ಆಫನ್ನಾಗಿ ತಿನ್ನಬೇಡಿ. ಫಾಸ್ಟಿಂಗ್ ಮಾಡಬೇಕಾದ್ರೆ ಆದಷ್ಟು ಊಟನ ಕಡಿಮೆ ಡ್ಯೂರೇಷನ್ ತಿನ್ನಕ್ಕೆ ಟ್ರೈ ಮಾಡಿರಿ. ಈಗ 16 ಅವರ್ ಫಾಸ್ಟಿಂಗ್ ಮಾಡ್ತಾ ಇದ್ರೆ ಟ್ರೈ ಟು ಪುಷ್ ದಟ್ 17 ಅವರ್ ಫಾಸ್ಟ್ ಮಾಡೋದಕ್ಕೆ. ಸೊ ಊಟ ತಿನ್ನಕ್ಕೆ ಹಂಗ್ರಿ ಆಗಿದ್ರೆ ಮಾತ್ರ ಊಟ ತಿನ್ನಿ. ಸುಮ್ಮನೆ ಬೇಜಾರಾಯಿತು ಅಥವಾ ಸುಮ್ಮನೆ ಹೊಟ್ಟೆ ಹಸಿತಾ ಇದೆ ಸುಮ್ಮನೆ ಹಂಗೆ ಊಟ ತಿನ್ನಕ್ಕೆ ಹೋಗ್ಬೇಡಿ. ಬಿಕಾಸ್ ನೀವು ಫ್ಯಾಟ್ ಕರಗಿಸ್ತಾ ಇದ್ದೀರಾ. ಸೊ ದ ಮೊಮೆಂಟ್ ನೀವು ಊಟ ಮಾಡಿದಾಗನ ಇನ್ಸುಲಿನ್ ಜಾಸ್ತಿ ಆಗುತ್ತೆ, ಫ್ಯಾಟ್ ಕರಗೋದು ನಿಲ್ಲುತ್ತೆ. ಸೊ ದಟ್ ಈಸ್ ಇಂಪಾರ್ಟೆಂಟ್ ಥಿಂಗ್. ಸೊ ಆದಷ್ಟು ಎಷ್ಟು ಸಮಯದವರೆಗೂ ಸಾಧ್ಯನೋ ಅಲ್ಲಿವರೆಗೂ ಫಾಸ್ಟಿಂಗ್ ಮಾಡೋಕ್ಕೆ ಟ್ರೈ ಮಾಡಿ. ಆ್ಯಂಡ್ ಮೇನ್ಲಿ ಬೆಳಗ್ಗೆ ಫಾಸ್ಟಿಂಗ್ನ ತಳ್ಳೋಕೆ ಟ್ರೈ ಮಾಡಿ. ಸೊ ಎಕ್ಸಾಂಪಲ್ ಅರೌಂಡ್ 12 ಅಥವಾ 1 ಗಂಟೆಗೆ ಫಾಸ್ಟಿಂಗ್ನ ಬ್ರೇಕ್ ಮಾಡಿದ್ರೆ ವಿತಿನ್ 4 ಅಥವಾ 5 o'clockನಲ್ಲಿ ಫಾಸ್ಟಿಂಗ್ನ ನೀವೇ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ಈ 4 ಅಥವಾ 6 ಅವರ್ ಡ್ಯೂರೇಷನಲ್ಲಿ ಊಟ ತಿನ್ನಬೇಕು, ಇನ್ನು ಮಿಕ್ಕಿದ ಅವರಲ್ಲಿ ಫಾಸ್ಟಿಂಗ್ ಮಾಡಬೇಕು. ಸ್ಟಾರ್ಟಿಂಗ್ ಬಿಗಿನಿಂಗ್ ಡೇಸಲ್ಲಿ ನಿಮಗೆಲ್ಲ ಗೊತ್ತಿರೋ ಪ್ರಕಾರ 12 o'clockವರೆಗೂ ಇರೋದು ತುಂಬ ಕಷ್ಟ. ಆಮೇಲೆ ಸ್ಲೋಲಿ 1 o'clock 2 o'clock ಆ ಥರ. ನಿಮಗೆ 4 ಅವರಲ್ಲಿ ಊಟ 20 ಅವರ್ ಫಾಸ್ಟಿಂಗ್ ಈ ಥರ ಮಾಡೋ ಕೇಪಬಿಲಿಟಿ ಬಂತು ಅಂದರೆ ತುಂಬ ಗ್ರೇಟ್. ಅದು ಸಖತ್ ವೆಯ್ಟ್ನ ಕರಗಿಸ್ಕೋಬೋದು. 20 hours ಫಾಸ್ಟಿಂಗ್, 4 hours ಊಟ ಮಾಡೋದು ಆ ಡ್ಯೂರೇಷನಲ್ಲಿ. ಆದಷ್ಟು ಇದನ್ನು ಸ್ಲೋಲಿ ಅಡಾಪ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನೀವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ನ ಕರೆಕ್ಟಾಗಿ ಮಾಡೋದು ಕಲ್ತ್ಕೊಂಡು ಕೀಟೋನು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ನಿಮಗೆ 90% ನಿಮ್ಗಳಿಗೆ ಎದ್ದಿಷ್ಟಕ್ಕೆ ಹೊಟ್ಟೆ ಹಸಿಯೋದೇ ಇಲ್ಲ. ಯು ವಿಲ್ ಬಿ ಲೈಕ್ ಫಿಲ್ಡ್, ಆರಾಮ್ಸೆ ಇರ್ತೀರಾ. ಸೊ ಆರಾಮ್ಸೆ ನೀವು 12:30 1 ಗಂಟೆ 2 ಗಂಟೆವರೆಗೂ ತಳ್ಬೋದು. ಸೊ ಆದಷ್ಟು 2 ಗಂಟೆಗೆ ಮೀಲ್ 1 ಆ್ಯಂಡ್ ಒಂದು 4-5 ಗಂಟೆ ಒಳಗೆ ಮೀಲ್ 2 ಆ ಥರ ಟೈಮಿಂಗ್ಸ್ ಇಟ್ಕೊಳ್ಳಿ. ಆ್ಯಂಡ್ ಆದಷ್ಟು ಈವ್ನಿಂಗ್ ಆಫ್ಟರ್ ಸೆಕೆಂಡ್ ಮೀಲ್ ಆದಮೇಲೆ ಆದಷ್ಟು ಏನು ಸ್ನ್ಯಾಕ್ಸ್ ಅಥವಾ ಏನು ತಿನ್ನೋಕೆ ಹೋಗ್ಬೇಡಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಡೋಂಟ್ ಬ್ರೇಕ್ ದಿಸ್ ಫಾಸ್ಟಿಂಗ್. ಸ್ಲೋಲಿ ಫಾಸ್ಟಿಂಗ್ ವಿಂಡೋ ಜಾಸ್ತಿ ಮಾಡಿ, ಬಟ್ ಡೋಂಟ್ ಈಟ್ ಎನಿಥಿಂಗ್, ಡೋಂಟ್ ಸ್ನ್ಯಾಕ್ ಅಷ್ಟೇ. ಆ್ಯಂಡ್ ಏನು ತಿನ್ನಬೇಕು ಈ ಫಾಸ್ಟಿಂಗ್ ಮುಗಿದ್ಮೇಲೆ, ಲೈಕ್ ಆ 4-5 ಅವರ್ ಡ್ಯೂರೇಷನಲ್ಲಿ ಏನು ತಿನ್ಬೋದು ಏನು ತಿನ್ನಬಾರ್ದು ಅನ್ನೋದನ್ನು ಶೇರ್ ಮಾಡ್ಕೊತೀನಿ. ಇಲ್ಲಿ ಬರ್ಕೊಂಡಿದ್ದೀನಿ, ಸೊ ಇಲ್ಲಿ ನೋಡ್ತಾ ಇರ್ತೀನಿ. ಮೊದಲನೇದಾಗಿ ಎಗ್ ಆಮ್ಲೆಟ್, ಎಗ್ ಬೇಯಿಸ್ಕೊಂಡು, ಎಗ್ದು ಸ್ಕ್ರಾಂಬಲ್ಡ್ ಎಗ್ ಅಂತ ಬರುತ್ತೆ, ಎಗ್ ಬುರ್ಜಿ ಅಂತ ಬರುತ್ತೆ, ಇದೆಲ್ಲ ಮಾಡ್ಕೊಂಡು ಎಗ್ ತಿನ್ನಿ. ಚೆನ್ನಾಗಿ ಎಗ್ ತಿನ್ಬೋದು, ಎಷ್ಟು ಬೇಕಾದ್ರೂ ಎಗ್ ತಿನ್ಬೋದು. ನಂಬರ್ 2 ಅವಕ್ಯಾಡೋ ಅಂತ ಬರುತ್ತೆ. ಸೊ ಅವಕ್ಯಾಡೋ ಒಳ್ಳೆ ಫ್ಯಾಟು. ಸೊ ನಿಮ್ಮನ್ನು ಅದು ತುಂಬ ಹೊತ್ತು ಹಸಿವು ಬರೆಸ್ದಂಗೆ ಇಡುತ್ತೆ. ಸೊ ಅವಕ್ಯಾಡೋನ ಸ್ಲೈಸ್ ಮಾಡಿಬಿಟ್ಟು ಇಲ್ಲ ಗೋಗಮಲೆ ಅಂತ ಹೇಳ್ಬಿಟ್ಟು ಚಟ್ನಿ ಥರ ಮಾಡ್ಕೊಬಿಟ್ಟು ಅವಕ್ಯಾಡೋ ತಿನ್ಬೋದು. ನಂಬರ್ 3 ಚೀಸ್. ಗೋಟ್ ಚೀಸ್ ಸಿಕ್ಕಿದ್ರೆ ಒಳ್ಳೆಯದು. ಇಲ್ಲ ಅಂತಂದರೆ ನಾರ್ಮಲ್ ಮೊಸರೆಲ್ಲ ಚೀಸು, ನಾರ್ಮಲ್ ಚೀಸು, ಚೀಸ್ ಸ್ಲೈಸಸ್ಸು, ಪ್ಯಾರಾಮೆಸನ್ ಚೀಸು, ಈ ಥರ ಚೀಸಸ್ನ ನಿಮ್ಮ ಫುಡ್ಡಲ್ಲಿ ಲೈಕ್ ನೀವೇನು ಪ್ರಿಪೇರ್ ಮಾಡ್ತಿರಲ್ಲ ಡಿಶಸ್ಸು ಅದರಲ್ಲಿ ಅಳವಡಿಸ್ಕೋಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಬೇಕಾನ್, ಆರ್ಗ್ಯಾನಿಕ್ ಬೇಕನ್ ಇಟ್ ಸಿಮ್ಸ್. ಬೇಕನ್ ಕೆಲವ್ರು ತಿಂತಾರೆ, ಕೆಲವ್ರು ತಿನ್ನೋದಿಲ್ಲ. ಸೊ ಇಟ್ಸ್ ಅಪ್ ಟು ಯು. ನೀವು ತಿನ್ನೋರಾದರೂ ತುಂಬ ಅದೃಷ್ಟವಂತರು. ಬಿಕಾಸ್ ಇಟ್ ಹೆಲ್ಪ್ಸ್, ತುಂಬ ಒಳ್ಳೆಯದು. ನಾನು ಬೇಕನ್ ತಿನ್ನೋದಿಲ್ಲ. ಸೊ ಬೇಕನ್ ತಿಂದಿಲ್ದಿರೋರಿಗೆ ಚಿಕನ್ ಇದೆ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನಟ್ ಬಟರ್ ವಿತೌಟ್ ಶುಗರ್. ಓಕೆ, ಆಲ್ಮಂಡ್ ಅಥವಾ ಪೀನಟ್ ಬಟರ್ ಅಂತ. ಪೀನಟ್ ಅಂದರೆ ಕಡಲೆ ಬೀಜದ್ದು ಚಟ್ನಿ ಥರ ಬರುತ್ತಲ್ಲ ಅದು. ಆಲ್ಮಂಡ್ ಬಂದ್ಬಿಡುತ್ತಲ್ಲ, ಆಲ್ಮಂಡ್ನ ರುಬ್ಕೊಳ್ಳೋದು. ಸೊ ಅದು ರೆಸಿಪಿ ಇಂಟರ್ನೆಟಲ್ಲಿ ಹುಡ್ಕಿದ್ರೆ ಸಿಗುತ್ತೆ. ಆಲ್ಮಂಡ್ ಅಥವಾ ಪೀನಟ್ ಬಟರ್, ಬಿಕಾಸ್ ಇವೆರಡರಲ್ಲೂ ಕೂಡ ಫ್ಯಾಟ್ ಇರುತ್ತೆ. ಸೊ ಅದು ನಿಮ್ಗೊಂದು ಸ್ವಲ್ಪ ಬಿಗಿನಿಂಗ್ ಡೇಸಲ್ಲಿ ನಿಮಗೆ ತುಂಬ ಹೊತ್ತು ಹಸಿವು ಬರ್ದಂಗೆ ತಡೆಯೋಕ್ಕೆ ಹೆಲ್ಪ್ ಮಾಡುತ್ತೆ. ಯಾವುದೇ ಡಿಶ್ ಜೊತೆ ನೀವು ಸ್ವಲ್ಪ ಅದನ್ನು ಹಾಕೊಂಡು ತಿನ್ಬೋದು. ಆ್ಯಂಡ್ ಕಮಿಂಗ್ ಟು ಮೀಟ್ ಅಂತ ಹೇಳ್ತಾರಲ್ಲ, ಮೀಟ್ ಬಂದ್ಬಿಟ್ಟು ಇಟ್ಸ್ ಬೀನ್ ಅಡ್ವೈಸ್ಡ್ ಸ್ವಲ್ಪ ಕಡಿಮೆ ತಿನ್ನಬೇಕು ಅಂತ ಹೇಳಿ. ಲೈಕ್ ಒಂದು 3-4 pieces ಇಸ್ ಎನಫ್, ಆ್ಯಂಡ್ ಅಕೇಷನಲಿ ನಾಟ್ ಆನ್ ರೆಗ್ಯುಲರ್ ಬೇಸಿಸ್. ಆ್ಯಂಡ್ ನೆಕ್ಸ್ಟ್ ಕಮಿಂಗ್ ಟು ವೆಜಿಟೇಬಲ್ಸ್ ನೀವು ಸಾಲಡ್ ಥರ ಆದರೂ ತಿನ್ಬೋದು, ಇಲ್ಲ ಬೇಯಿಸ್ಕೊಂಡಾದರೂ ತಿನ್ಬೋದು, ಅಥವಾ ಹೆಂಗೆ ಬೇಕಾದ್ರೂ ನಿಮ್ಗೆ ಹೆಂಗೆ ಇಷ್ಟನೋ ಹಂಗೆ ತಿನ್ಬೋದು. ಬಂದ್ಬಿಟ್ಟು ಬ್ರೋಕ್ಲಿ, ಮಶ್ರೂಮ್, ಕ್ಯಾಪ್ಸಿಕಮ್, ಸ್ಪಿನಾಚ್, ಮೇಥಿ ಲೀವ್ಸ್, ಅರಗುಲ ಲೀವ್ಸ್, ಆಸ್ಪರಗಸ್, ಜುಕಿನಿ, ಲೆಟೂಸ್, ಕ್ಯಾಬೇಜ್, ಕಾಲಿಫ್ಲವರ್, ಈ ಥರದ್ದೆಲ್ಲ ತಿನ್ಬೋದು. ಆ್ಯಂಡ್ ನಾನೊಂದು ಲಿಸ್ಟನ್ನ ಲಿಂಕಲ್ಲಿ ಹಾಕಕ್ಕೆ ಟ್ರೈ ಮಾಡ್ತೀನಿ, ಏನೇನು ಫುಡ್ ಅಲೋಡ್ ಇದೆ, ಏನೇನು ಫುಡ್ ಅಲೋಡ್ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಮೇಕ್ ಶ್ಯೂರ್ ಟು ಚೆಕ್ ದಟ್ ಔಟ್. ಬಿಕಾಸ್ ಅದು ಡಾಕ್ಟರ್ ಎರಿಕ್ ಬರ್ಗ್ ಅವ್ರದ್ದು, ನನಗೆ ಗೊತ್ತಿಲ್ಲ ಅವ್ರು ಅಲೋ ಮಾಡ್ತಾರೋ ಹೇಳೋ ಅಂತ. ಅವ್ರು ಅಲೋ ಮಾಡಿದ್ರೆ ನಾನು ಲಿಂಕಲ್ಲಿ ಹಾಕಿರ್ತೀನಿ. ಇಲ್ಲಾಂದರೆ ನೆಕ್ಸ್ಟ್ ಒಂದು ವೀಡಿಯೋ ಮಾಡ್ತೀನಿ ಏನೆಲ್ಲ ತಿನ್ಬೋದು ರೆಸಿಪೀಸ್ ಅಂತ ಹೇಳ್ಬಿಟ್ಟು. ಆ್ಯಂಡ್ ಕಮಿಂಗ್ ಟು ಆಯಿಲ್ಸ್ ಅಂದ್ಬಿಟ್ಟು ಆಲಿವ್ ಆಯಿಲ್ ಯೂಸ್ ಮಾಡ್ಬೋದು.
ಕೋಕೋನಟ್ ಆಯಿಲ್, ಗ್ರೌಂಡ್ನಟ್ ಆಯಿಲ್ ಅಥವಾ ಬೇಕನ್ ಫ್ಯಾಟ್ ಈ ಥರದ್ದೆಲ್ಲ ನೀವು ಒಗ್ಗರಣೆ ಹಾಕೋದಕ್ಕೆ ಯೂಸ್ ಮಾಡ್ಕೊಬೋದು. ನಟ್ಸು ಲೈಕ್ ಆಲ್ಮಂಡ್ ಅಥವಾ ಕಡಲೆ ಬೀಜ ಇದೆರಡನ್ನೂ ಹುರ್ಕೊಂಬಿಟ್ಟು ಸ್ನ್ಯಾಕಿಂಗ್ ಯಾವಾಗಾದ್ರೂ ಹೊಟ್ಟೆ ಹಸಿದಾಗ ಸ್ವಲ್ಪ ಲೈಟಾಗಿ ತಿನ್ಕೋಬೋದು. ಸೀಡ್ಸ್ ಬಂದ್ಬಿಟ್ಟು ಕುಕುಂಬರು, ಸನ್ಫ್ಲವರ್ ಸೀಡ್ಸು, ಫ್ಲ್ಯಾಕ್ಸ್ ಸೀಡ್ಸ್ ಅಂತ ಬರುತ್ತೆ, ಚಿಯಾ ಸೀಡ್ಸ್ ಅಂತ ಬರುತ್ತೆ. ಈ ಸೀಡ್ಸ್ನೆಲ್ಲ ನೀವು ಏನಾದರೂ ಅಡುಗೆ ಮಾಡಿರ್ತೀರಲ್ಲ ಅದ್ರ ಮೇಲೆ ಹಾಕೊಂಡು ತಿನ್ಬೋದು. ದ್ಯಾಟ್ ಈಸ್ ಸಮಥಿಂಗ್. ಆ್ಯಂಡ್ ಆಲಿವ್ಸ್ ಅಂತ ಬರುತ್ತೆ, ಪಿಜ್ಜಾ ಎಲ್ಲ ಮೇಲೆ ಹಾಕೊತಾರಲ್ಲ ಅದು ಇದು ತಿನ್ನಬೇಕು. ಮತ್ತು ನೀವು ಫಿಶ್ ಲವರ್ ಆಗಿದ್ರೆ ಸ್ಯಾಲ್ಮನ್ ಫಿಶ್ ತುಂಬ ಒಳ್ಳೆಯದು. ಮತ್ತು ಯಾವುದಾದ್ರು ಫಿಶ್ ನಿಮ್ಮದು ಲೊಕೇಶನಲ್ಲಿ ಅವೈಲಬಲ್ ಇದೆಯೋ ಆ ಫಿಶ್ನ ಫ್ರೈ ಮಾಡಿಕೊಂಡು ಸಾಂಬಾರು ಮಾಡಿಕೊಂಡು ಒಂಥರ ಕಬಾಬ್ ಥರ ಮಾಡ್ಕೊಂಡು ತಿನ್ನಿ. ನೆಕ್ಸ್ಟ್ ಬಂದ್ಬಿಟ್ಟು ಸೀ ಫುಡ್ಸ್. ಇಫ್ ಯು ಆರ್ ಸೀ ಫುಡ್ ಲವರ್ ಸೂಪರ್ ನಿಮಗೆ. ನನಗೇನು ಅಷ್ಟು ಇಷ್ಟ ಆಗೋದಿಲ್ಲ, ಯಾವುದೋ ಒಂದು ತಿಂತೀನಿ, ಅದೇನೋ ಬರುತ್ತಲ್ಲ ಈ ಥರದ್ದು ಅದು ತಿಂತೀನಿ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಫ್ಯಾಟ್ ಬಾಂಬ್ಸ್ ಅಂತ. ಫ್ಯಾಟ್ ಬಾಂಬ್ಸ್ ಅಂದರೆ ಒಂದು ಸ್ಮಾಲ್ ಕುಕ್ಕಿ ಥರ, ಅದರಲ್ಲಿ ತುಂಬ ಫ್ಯಾಟ್ ಇರುತ್ತೆ. ಸೊ ದಟ್ ಅದು ನಿಮ್ಮ ಕ್ರೇವಿಂಗ್ಸ್ನ ಮತ್ತು ಬಿಗಿನಿಂಗ್ ಡೇಸಲ್ಲಿ ನೀವು ಫಾಸ್ಟಿಂಗ್ ಮಾಡುವಾಗ ನಿಮ್ಮನ್ನು ಸ್ವಲ್ಪ ಜಾಸ್ತಿ ಹೊತ್ತು ಫಿಲ್ಡ್ ಆಗಿರೋಕ್ಕೆ ಟ್ರೈ ಮಾಡುತ್ತೆ. ದೇರ್ ಆರ್ ಸೋ ಮೆನಿ ಫ್ಯಾಟ್ ಬಾಂಬ್ಸ್ ರೆಸಿಪೀಸ್, ಸೊ ಡೂ ಟ್ರೈ ದ್ಯಾಟ್. ಆ್ಯಂಡ್ ಚಿಕನ್ನು ಆದಷ್ಟು ವಿತ್ ಸ್ಕಿನ್ ಯೂಸ್ ಮಾಡಿ. ಆ್ಯಂಡ್ ಚಿಕನಲ್ಲಿ ಲೈಕ್ ಚಿಕನ್ ಫ್ರೈ, ಚಿಕನ್ ವಿಂಗ್ಸ್, ಚಿಕನ್ ಪೆಪ್ಪರ್ ಡ್ರೈ, ಕಲ್ಮಿ ಕಬಾಬ್, ಚಿಕನ್ ಗ್ರಿಲ್ ಏನು ಬೇಕಾದ್ರೂ ಮಾಡ್ಕೋಬೋದು. ತಂಗಡಿ ಕಬಾಬ್, ಚಿಕನ್ ತಂದೂರಿ ಇದೆಲ್ಲ ಡಿಶ್ಶು ಮಾಡ್ಕೊಳ್ಳಿ. ಅದು ಪ್ರೋಟೀನು, ಸೊ ನೋಡಿಕೊಂಡು ಮಾಡ್ರೇಟಾಗಿ ಯೂಸ್ ಮಾಡಬೇಕು. ಆ್ಯಂಡ್ ಅವಾಯ್ಡ್ ಸ್ನ್ಯಾಕಿಂಗ್. ಎರಡನೇ ಊಟ ಆದಮೇಲೆ ಲೈಕ್ ಏನು 4-5 ಗಂಟೆಗೆ ಊಟ ಆದಮೇಲೆ ಆದಷ್ಟು ಸ್ನ್ಯಾಕಿಂಗ್ ಅವಾಯ್ಡ್ ಮಾಡಿ. ಏನು ಎಕ್ಸ್ಟ್ರಾ ತಿನ್ನೋದು ರಾತ್ರಿ ಹೊತ್ತು ಅದೆಲ್ಲ ಮಾಡಬೇಡ್ರಿ. ಇಫ್ ಯು ಆರ್ ಫೀಲಿಂಗ್ ಲೈಕ್ ಏನೋ ತಿನ್ನಬೇಕು ಅನ್ನಿಸ್ತಾ ಇದೆ ಅಂದರೆ ನೀವು ಆ 4-5 ಅವರ್ ಡ್ಯೂರೇಷನಲ್ಲಿ ಪ್ರಾಪರಾಗಿ ಫುಡ್ ಇಂಟೇಕ್ ಆಗಿಲ್ಲ. ಚೆನ್ನಾಗಿ ವೆಜ್ಜಿಸ್ ತಿನ್ನಿರಿ, ಜಾಸ್ತಿ ಗ್ರೀನ್ಸ್ ತಿನ್ನಿರಿ, ಫ್ಯಾಟು ಪ್ರೋಟೀನು ಕರೆಕ್ಟಾಗಿ ತಿಂದರೆ ನಿಮ್ಗೆ ಹಂಗ್ರಿ ಫೀಲ್ ಆಗಬಾರ್ದು. ಆ್ಯಂಡ್ ಒನ್ ಮೋರ್ ಮೇನ್ ರೀಸನ್ ಸ್ನ್ಯಾಕಿಂಗ್ ಮಾಡೋಕ್ಕೆ ಅಂದರೆ ಬೋರ್ ಆಗುವಾಗ ಅಯ್ಯೋ ಏನೋ ಬೋರ್ ಆಗ್ತಿದೆ, ಏನೋ ಒಂದು ತಿನ್ನಬೇಕಲ್ಲ ಅಂತ ತಿಂತೀವಿ. ಸೊ ಇನ್ ಆರ್ಡರ್ ಟು ಅವಾಯ್ಡ್ ದಟ್ ಆದಷ್ಟು ಬ್ಯುಸಿಯಾಗಿರೋಕ್ಕೆ ಟ್ರೈ ಮಾಡಿ. ಬ್ಯುಸಿಯಾಗಿದ್ದಷ್ಟು ನೀವು ಏನಂದ್ರೆ ಅದನ್ನು ತಿನ್ನೋದನ್ನು ತಪ್ಪಿಸ್ಬೋದು. ಸೊ ಏನೋ ಒಂದು ಕೆಲಸದಲ್ಲಿ ಬ್ಯುಸಿಯಾಗಿರೋದು, ಯಾವಾಗಲೂ ಬ್ಯುಸಿಯಾಗಿದ್ರೆ ಅಷ್ಟು ಹೊಟ್ಟೆ ಹಸಿಯಲ್ಲ ಮತ್ತು ಅದ್ರ ಕಡೆ ಗಮನ ಹೋಗೋದಿಲ್ಲ. ದಟ್ ಈಸ್ ಸಮಥಿಂಗ್. ಆಲ್ಸೋ ಇದ್ರ ಜೊತೆಗೆ ಪನ್ನೀರ್ ತಿನ್ಬೋದು ಮತ್ತು ಟೋಫು ತಿನ್ಬೋದು ವೆಜಿಟೇರಿಯನ್ಸ್ಗೆ. ಆ್ಯಂಡ್ ಬಟ್ ಕಾಳು ಅದು ಇದು ಎಲ್ಲ ತಿನ್ನೋಂಗಿಲ್ಲ. ದೋಸೆ, ಇಡ್ಲಿ, ಕಾಳು ಗೀಳು ಎಲ್ಲ ತಿನ್ನೋಂಗಿಲ್ಲ. ಆ್ಯಂಡ್ ಇದ್ರ ಜೊತೆಗೆ ಬೆಳಗ್ಗೆ ಎದ್ದಿಷ್ಟಕ್ಕನ ಆ್ಯಪಲ್ ಸೈಡರ್ ವಿನೆಗರ್ ವಾರ್ಮ್ ವಾಟ್ರಲ್ಲಿ ಸ್ವಲ್ಪ ಲೆಮನ್ ಹಾಕೊಂಡು ಕುಡಿಯೋದನ್ನು ಪ್ರಾಕ್ಟೀಸ್ ಮಾಡಿ. ತುಂಬ ಹೆಲ್ಪ್ ಆಗುತ್ತೆ, ಮೆಟಬಾಲಿಸಮ್ ಚೆನ್ನಾಗಿ ಮಾಡುತ್ತೆ. ಎರಡನೇದು ಕಾಫಿ ಟೀ, ಲೈಕ್ ಎನಿ ಕೈಂಡ್ ಆಫ್ ಕಾಫಿ ಟೀ ಕುಡಿಬೋದು, ಆದಷ್ಟು ವಿತೌಟ್ ಶುಗರ್ ಆ್ಯಂಡ್ ವಿತೌಟ್ ಮಿಲ್ಕ್. ಓಕೆ, ಸೊ ಕಾಫಿ ಅಥವಾ ಟೀ ಒನ್ಸ್ ಮ್ಯಾಕ್ಸಿಮಮ್ ಟ್ವೈಸ್ ಅಷ್ಟೇ. ಜಾಸ್ತಿ ಕುಡಿಯೋಕೆ ಹೋಗ್ಬಿಡಿ ಕಾಫಿ ಕೂಡ, ಬಿಕಾಸ್ ಅದು ನಿಮಗೆ ಅದು ಕೂಡ ಸ್ಲೋಲಿ ಇನ್ಸುಲಿನ್ನ ಇನ್ಕ್ರೀಸ್ ಮಾಡುತ್ತೆ. ಏನೋ ಒಂದು ಇಂಟೇಕ್ ಆಗ್ತಾ ಇದೆ ಅಂದರೆ ಇನ್ಸುಲಿನ್ ಜಾಸ್ತಿ ಆಗೇ ಆಗುತ್ತೆ. ಆ್ಯಂಡ್ ಕಾಫಿ ಅಂತಿದ್ದಾಗೆ ಬುಲೆಟ್ ಪ್ರೂಫ್ ಕಾಫಿ ವಿಚ್ ಇಸ್ ಪ್ರಿಟಿ ಫೇಮಸ್, ನೀವೆಲ್ಲ ಕೇಳಿರ್ತೀರಾ. ಸೊ ಬುಲೆಟ್ ಪ್ರೂಫ್ ಕಾಫಿ ತುಂಬ ಸಿಂಪಲ್. ಕಾಫಿ ಡಿಕಾಕ್ಷನ್ಗೆ ಒಂದು ಸ್ವಲ್ಪ ಬಟರ್ ಬರುತ್ತಲ್ಲ ಅದು ಮತ್ತು ಒಂದು ಕೋಕೋನಟ್ ಆಯಿಲ್ ಹಾಕ್ಬಿಟ್ಟು ಮಿಕ್ಸ್ ಮಾಡೋದು. ಸೊ ನಿಮಗೆ ಅಫೋರ್ಡ್ ಮಾಡೋಕ್ಕಾಗುತ್ತೆ ಅಂದರೆ MCT ಆಯಿಲ್ ಅಂತ ಸಿಗುತ್ತೆ. ಫಾರಿನಲ್ಲೆಲ್ಲ ಕಡಿಮೆಗೆ ಸಿಗುತ್ತೆ, ಬಟ್ ಇಂಡಿಯಾದಲ್ಲಿ ಸ್ವಲ್ಪ ಕಾಸ್ಟ್ಲಿ. ಸೊ MCT ಆಯಿಲ್ ಮಿಕ್ಸ್ ಮಾಡ್ಬೋದು ಕೋಕೋನಟ್ ಆಯಿಲ್ ಬದಲು. ಈ ಮೂರನ್ನು ಒಂದು ಬ್ಲೆಂಡ್ರಲ್ಲಿ ಹಾಕ್ಬಿಟ್ಟು ತಿರುಗಿಬಿಟ್ಟು ಈಗ ಹಾಕೊಂಡು ಕುಡಿಯೋದಷ್ಟೇ. ಟೇಸ್ಟ್ ಏನೂ ಚೆನ್ನಾಗಿರಲ್ಲ, ಸುಮ್ಮನೆ ಕಣ್ಣು ಮುಚ್ಕೊಂಡು ಕುಡಿಬೇಕು. ಬಿಕಾಸ್ ಬುಲೆಟ್ ಪ್ರೂಫ್ ಕಾಫಿ ಕುಡಿಯೋದ್ರಿಂದ ಒನ್ ಟೈಮು ಸ್ವಲ್ಪ ಹಂಗ್ರಿ ಮಾಡೋದನ್ನು ತಪ್ಪಿಸುತ್ತೆ. ಬಿಗಿನರ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇಫ್ ಅಟ್ ಆಲ್ ನಿಮ್ಗೇನೋ ಒಂಥರ ಹೊಟ್ಟೆ ಹಸಿತಾ ಇದೆ, ಏನೋ ಸ್ನ್ಯಾಕ್ ತಿನ್ನಬೇಕು ಅನಿಸ್ತಾ ಇದೆ, ಏನೋ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದರೆ ಡೆಫಿನೆಟ್ಲಿ ನಿಮ್ಮ ಊಟದಲ್ಲಿ ಏನೋ ವ್ಯತ್ಯಾಸ ಆಗಿದೆ. ನೀವು ಸರಿಯಾಗಿ ವೆಜಿಟೇಬಲ್ಸ್ ತಿಂತಾ ಇಲ್ಲ, ಸಾಲಡ್ ಎನಫ್ ತಿಂತಾ ಇಲ್ಲ, ಫ್ಯಾಟ್ ಇಂಟೇಕ್ ಸರಿಯಾಗಿಲ್ಲ, ಇಲ್ಲ ಪ್ರೋಟೀನ್ ಇಂಟೇಕ್ ಸರಿ ಹೋಗ್ತಾ ಇಲ್ಲ. ಈ ಥರದ್ದು ಏನೋ ಒಂದು ಕಾರಣ ಇರುತ್ತೆ, ಅದಕ್ಕೆ ನಿಮಗೆ ಹೊಟ್ಟೆ ಹಸಿತಾ ಇರುತ್ತೆ. ಸೊ ಕೀಪ್ ಲುಕಿಂಗ್ ಆನ್ ಇಟ್. ನೀವು ಏನು ತಿಂತೀರಾ ಅದ್ರ ಬಗ್ಗೆ ಒಂದು ಐ ಇರಲಿ. ಆ್ಯಂಡ್ ಬೆಸ್ಟ್ ಟೈಮ್ ಟು ಎಕ್ಸಸೈಸ್ ಈಸ್ ಲೈಕ್ ಅರ್ಲಿ ಮಾರ್ನಿಂಗ್. ಬೆಳಗ್ಗೆ ಹೊತ್ತು ಎದ್ದಿಷ್ಟಕ್ಕನ ಎಕ್ಸಸೈಸ್ ಮಾಡಿ. ಫಾಸ್ಟಿಂಗ್ ಕಂಡೀಷನ್ ಇರುತ್ತೆ, ಬಾಡಿ ಜಾಸ್ತಿ ಫ್ಯಾಟ್ನ ರೆಡ್ಯೂಸ್ ಮಾಡುತ್ತೆ. ಆದಷ್ಟು ಹೈ ಇಂಟೆನ್ಸಿಟಿ ಎಕ್ಸಸೈಸ್ ಮಾಡಿ. ಫಾರ್ 10 minutes 20 minutes ಹಾಫ್ ಅನ್ ಅವರ್ ಹೈ ಇಂಟೆನ್ಸಿಟಿ ಎಕ್ಸಸೈಸ್ ಮಾಡಿ. ಆ್ಯಂಡ್ ಈ ಓವರ್ ಆಲ್ ಫುಡ್ ಸಡನ್ನಾಗಿ ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕಾಗುತ್ತೆ. ಬಟ್ ಒಂದು ಪ್ರಾಪರ್ ನಾಲೆಜ್ ಕಲ್ತ್ಕೊಂಡು, ಫುಡ್ ರೆಸಿಪೀಸ್ ಕಲ್ತ್ಕೊಂಡು ಕರೆಕ್ಟಾಗಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮತ್ತು ಹೆಲ್ದಿ ಕೀಟೋ ಮಾಡಿದ್ರೆ ಇದು ತುಂಬ ಈಸಿ ಆಗುತ್ತೆ, ಅಡಾಪ್ಟ್ ಆಗುತ್ತೆ. ಅಷ್ಟೇನು ಕಷ್ಟ ಆಗಲ್ಲ. ಬಿಕಾಸ್ ನಿಮಗೆಲ್ಲ ಗೊತ್ತಿರ್ಬೇಕು, ನಾನು ಇವಾಗ ಆರಾಮ್ಸೆ 20-21 hours ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತೀನಿ. ಬೆಳಗ್ಗೆಯಿಂದ 1 ಲೋಟ ಬ್ಲ್ಯಾಕ್ ಕಾಫಿ ಬಿಟ್ಟರೆ ನಾನು ಏನೂ ಕುಡಿದಿಲ್ಲ, ಏನೂ ತಿಂದಿಲ್ಲ, ನಥಿಂಗ್. ಸೊ ಮೇಕ್ ಶ್ಯೂರ್ ನೀವು ಕೂಡ ಟ್ರೈ ಮಾಡಿ. ಹಂಗ್ರಿ ಆಗಿದ್ರೆ ಸ್ಟಾವ್ ಮಾಡೋವಾಗಿಲ್ಲ. ಈ ಡಯಟಲ್ಲಿ ಬೇಸಿಕಲಿ ಅಷ್ಟೇ, ಸ್ಟಾವ್ ಮಾಡೋ ಅಷ್ಟು ಏನು ಅಗತ್ಯತೆ ಇಲ್ಲ. ಸೊ ಒನ್ಸ್ ಸ್ಲೋಲಿ ಅಡಾಪ್ಟ್ ಮಾಡ್ಕೊಳ್ಳುತ್ತೆ. ಸೊ ಒನ್ಸ್ ಕೀಟೋ ಮತ್ತು ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ನಿಮ್ಮ ಬಾಡಿ ಅಡಾಪ್ಟ್ ಆದರೆ ಟ್ರಸ್ಟ್ ಮೀ, ಹೊಟ್ಟೆ ಹಸಿಯಲ್ಲ, ಕ್ರೇವಿಂಗ್ಸ್ ಬರಲ್ಲ, ಓವರ್ ಆಲ್ ತುಂಬ ಕಂಫರ್ಟಬಲ್ ಆಗಿರ್ತೀರಾ.
ಸೊ ನೀವು ಕೀಟೋ ಸ್ಟಾರ್ಟ್ ಮಾಡಿದ ತಕ್ಷಣ ನಿಮ್ಗೆ ಒಂದು ಸ್ವಲ್ಪ ಮೈಲ್ಡ್ ಆಗಿ ತಲೆನೋವು ಬರೋದು, ಸುಸ್ತಾಗೋದು ಅದೆಲ್ಲ ಇರುತ್ತೆ. ಮೇಕ್ ಶೋರ್ ಚೆನ್ನಾಗಿ ನೀರು ಕುಡೀರಿ. ಎಲೆಕ್ಟ್ರೋಲೈಟ್ಸ್ ಅಂತ ಪೌಡ್ರ್ ಸಿಗುತ್ತೆ, ಅದನ್ನು ಯೂಸ್ ಮಾಡಿ. ಸೊ ಟ್ರೈ ಮಾಡಿ. ದಿಸ್ ಇಸ್ ಹಾವ್ ಬ್ರೀಫಾಗಿ ನಂಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಯಿತು. ನಂದು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಫುಡ್ ತಿನ್ಬೋದು, ಏನು ರೆಸಿಪೀಸ್ ಮಾಡ್ಕೋಬೋದು ಅದನ್ನೆಲ್ಲ ಲಿಸ್ಟ್ ಮಾಡಿಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಹೆಲ್ಪ್ ಆಗಿರುತ್ತೆ ಅಂತ. ಬೇಸಿಕಲಿ ರೆಗ್ಯುಲರ್ ಫುಡ್ ಏನೂ ತಿನ್ನಲ್ಲ, ಕಾರ್ಬೋಹೈಡ್ರೇಟ್ಸು ಯಾವ ನಾರ್ಮಲ್ ಕ್ಯಾರೆಟು, ಬೀನ್ಸು, ಬೀಟ್ರೂಟ್, ವೆಜ್ಜೀಸ್ ಎಲ್ಲ ತಿನ್ನಲ್ಲ. ಸೊಪ್ಪು, ತರಕಾರಿ, ಸ್ವಲ್ಪ ಗ್ರೀನ್ ತರಕಾರಿ, ಸೊಪ್ಪು, ಆಮೇಲೆ ಜಾಸ್ತಿ ಫ್ಯಾಟು, ಚಿಕನ್ನು, ಎಗ್ ಇಷ್ಟೇ ಅಲೋಡ್ ಇರೋದು. ರೈಸು ಅದೆಲ್ಲ ತಿನ್ನೋ ಹಾಗಿಲ್ಲ, ಮುದ್ದೆ, ಚಪಾತಿ, ರೈಸ್ ಇದು ಯಾವುದೂ ತಿನ್ನೋ ಹಾಗಿಲ್ಲ. ಸೊ ಅಷ್ಟೇ. ಸೌತ್ ಇಂಡಿಯನ್ಸ್ಗೆ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಒನ್ಸ್ ಟ್ರೈ ಮಾಡಿದ್ರೆ, ರೆಸಿಪೀಸ್ ಚೆನ್ನಾಗಿ ಅರ್ಥ ಮಾಡಿಕೊಂಡು, ಡಯಟ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಇಂಪಾಸಿಬಲ್ ಅಂತ ಖಂಡಿತ ಅಲ್ಲ. ಬಟ್ ರಿಸಲ್ಟ್ಸು ತುಂಬ ಕ್ವಿಕ್ ಆಗಿರುತ್ತೆ. ಬೇರೆ ಯಾವುದೇ ಡಯಟಿಗೆ ಕಂಪೇರ್ ಮಾಡಿದ್ರೆ ರಿಸಲ್ಟ್ಸು ಇದರಲ್ಲಿ ತುಂಬ ಫಾಸ್ಟ್ ಇರುತ್ತೆ. ಸೊ ದಟ್ಸ್ ಇಟ್. ಐ ಹೋಪ್ ನಿಮ್ಗೆ ಈ ವಿಡಿಯೋ ಹೆಲ್ಪ್ ಆಗಿರುತ್ತೆ ಅಂತ. ತುಂಬ ಥ್ಯಾಂಕ್ಸ್ ವಾಚ್ ಮಾಡೋದಕ್ಕೆ. ಎಲ್ಲ ಲಿಂಕ್ಸು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಮೇಕ್ ಶೂರ್ ಟು ಗಿವ್ ಅ ಲೈಕ್ ಬಟನ್, ಮತ್ತು ಆಲ್ಸೋ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮಗೆಲ್ಲ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಮೇ ಬಿ ಕೀಟೋ ಫುಡ್ ವೀಡಿಯೋ ಅಥವಾ ಎಕ್ಸಸೈಸ್ ವೀಡಿಯೋ ಅಥವಾ ವ್ಲಾಗ್ ಯಾವುದ್ರಲ್ಲಿ ಬರ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. I shall see you guys soon. Bye.